ಉಪಸಮರದ ಗೆಲುವಿಗೆ ಕೈಪಡೆ ಸಜ್ಜಾಗ್ತಾ ಇದೆ. ಡಿಸಿಎಂ ಡಿಕೆಶಿಗೆ ಉಪಚುನಾವಣೆಯೇ ಈಗ ಪ್ರತಿಷ್ಠೆಯಾಗಿರುವಂತದ್ದು. ಇನ್ನು ಬಾಗಲಕೋಟೆ ದಾವಣಗೆರೆ ಉಪಚುನಾವಣೆಯ ಕಣ ಆಗಿರುವಂತದ್ದು. ಬೈ ಎಲೆಕ್ಷನ್ಗೆ ಚುನಾವಣಾ ಉಸ್ತುವಾರಿ ಸಮಿತಿಯನ್ನ ಕೂಡ ರಚನೆ ಮಾಡಲಾಗಿದೆ. 18 ಸಚಿವರನ್ನ ಒಳಗೊಂಡಂತ ಸಮಿತಿಯನ್ನ ಕೆಪಿಸಿಸಿ ಸ್ವತಃ ರಚಿಸಿರುವಂತದ್ದು. ಈಗ ಬೈ ಎಲೆಕ್ಷನ್ ಚುನಾವಣಾ ಉಸ್ತುವಾರಿ ಸಮಿತಿಯನ್ನ ಕೂಡ ರಚನೆ ಮಾಡಿದೆ ಕೆಪಿಸಿಸಿ. ಉಪಸಮರದ ಗೆಲುವಿಗೆ ಕೈಪಡೆ ಸಜ್ಜಾಗ್ತಾ ಇದೆ. ಡಿಸಿಎಂ ಡಿಕೆಶಿಗೆ ಇದೊಂದು ರೀತಿಯಾಗಿ ಪ್ರತಿಷ್ಠೆ. ಬಾಗಲಕೋಟೆ ದಾವಣಗೆರೆ ಉಪಚುನಾವಣೆಗೆ ಕಣ ಆಗಿರುವಂತದ್ದು. ಬೈ ಎಲೆಕ್ಷನ್ಗೆ ಚುನಾವಣಾ ಉಸ್ತುವಾರಿ ಸಮಿತಿಯನ್ನ ಕೂಡ ರಚನೆ ಮಾಡಲಾಗಿದೆ. 18 ಸಚಿವರನ್ನ ಒಳಗೊಂಡಂತ ಕೆಪಿಸಿಸಿ ತಂಡವನ್ನ ರಚನೆ ಮಾಡಿರುವಂತದ್ದು. ಸ್ವತಃ ಡಿಸಿಎಂ ಡಿಕೆಶಿಗೆ ಇದೊಂದು ರೀತಿಯಾಗಿ ಪ್ರತಿಷ್ಠೆ ಅಂತ ಹೇಳ್ಬೋದು. ಉಪಸಮರದ ಗೆಲುವಿಗೆ ಕಾಂಗ್ರೆಸ್ ಸಜ್ಜಾಗ್ತಾ ಇದೆ. ಡಿಸಿಎಂ ಡಿಕೆಶಿ ಅವರಿಗೆ ಒಂದ್ ರೀತಿಯಾಗಿ ಪ್ರತಿಷ್ಠೆ. ಬಾಗಲಕೋಟೆ ದಾವಣಗೆರೆ ಉಪಚುನಾವಣೆಯ ಕಣ ಆಗಿರುವಂತದ್ದು. ಇನ್ನು ಬೈ ಎಲೆಕ್ಷನ್ಗೆ ಚುನಾವಣಾ ಉಸ್ತುವಾರಿ ಸಮಿತಿಯನ್ನ 18 ಸಚಿವರನ್ನ ಒಳಗೊಂಡಂತ ಸಮಿತಿಯನ್ನ ಕೆಪಿಸಿಸಿ ರಚಿಸಿದೆ. ಈಗ ಉಪಸಮರದಲ್ಲಿ ಗೆಲುವನ್ನ ಸಾಧಿಸೋದಕ್ಕೆ ಸಕಲ ತಯಾರಿಯನ್ನ ಮಾಡಿಕೊಂಡಿರುವಂತದ್ದು ಕಾಂಗ್ರೆಸ್. ಅದರಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಈ ಉಪಚುನಾವಣೆಯಲ್ಲಿ ಗೆಲುವು ಒಂದು ರೀತಿಯಾಗಿ ಪ್ರತಿಷ್ಠೆ ಅಂತ ಹೇಳ್ಬೋದು. ಅದಕ್ಕಾಗಿ ಅವರು ಮುಂದಾಳತ್ವವನ್ನ ವಹಿಸಿಕೊಂಡು ಸಾಕಷ್ಟು ತಯಾರಿಯನ್ನ ಇದಾಗಲೇ ಮಾಡ್ಕೋತಾ ಇದ್ದಾರೆ. ಅದೇ ರೀತಿಯಾಗಿ ಕೆಪಿಸಿಸಿ 18 ಸಚಿವರನ್ನ ಒಳಗೊಂಡಿರುವಂತಹ ಸಮಿತಿಯನ್ನ ಇದಾಗಲೇ ರಚನೆ ಮಾಡಿದೆ. ಇನ್ನು ಬಾಗಲಕೋಟೆಯನ್ನ ಗೆಲ್ಲೋದಕ್ಕೆ ಡಿಸಿಎಂ ಡಿಕೆಶಿ ರಣತಂತ್ರವನ್ನ ಹೂಡಿದ್ದಾರೆ. ಅಭ್ಯರ್ಥಿ ಆಯ್ಕೆ ಗೆಲುವಿನ ರಣತಂತ್ರ ರೂಪಿಸೋದಕ್ಕೆ ಸಮಿತಿಯನ್ನ ಕೂಡ ರಚನೆ ಮಾಡಲಾಗಿರುವಂತದ್ದು. ಇನ್ನು ಉಪಸಮರ ಗಂಭೀರವಾಗಿ ಪರಿಗಣಿಸಿದೆ ಕೆಪಿಸಿಸಿ ಸಮಿತಿ ಕೂಡ. ಒಂದೇ ಒಂದು ಕ್ಷೇತ್ರಕ್ಕೆ 15 ಸದಸ್ಯರ ಬಲಿಷ್ಠ ತಂಡವನ್ನ ಕೂಡ ರಚನೆ ಮಾಡಲಾಗಿದೆ. 8 ಜನ ಪ್ರಭಾವಿ ಸಚಿವರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಎಂಬಿ ಪಾಟೀಲ್, ಶಿವಾನಂದ ಪಾಟೀಲ್, ಶರಣಬಸಪ್ಪ, ಇನ್ನು ಶಿವರಾಜ್ ತಂಗಡಗಿ ಅವರು, ಭೈರತಿ ಸುರೇಶ್ ಅವರು ಇರ್ತಾರೆ. ರಹೀಂ ಖಾನ್ ಅನ್ನ ಕೂಡ ನೇಮಕ ಮಾಡಿರುವಂತದ್ದು. ಡಿಸಿಎಂ ಡಿಕೆಶಿ ಅವರು ರಣತಂತ್ರವನ್ನ ಹೂಡ್ತಾ ಇದ್ದಾರೆ. ಬಾಗಲಕೋಟೆ ಚುನಾವಣೆಯನ್ನ ಗೆಲ್ಲೇಬೇಕು ಅಂತ ಈಗ ಗಂಭೀರವಾಗಿ ಪರಿಣಮಿಸಿರುವಂತದ್ದು ಕೆಪಿಸಿಸಿ ಕೂಡ. 15 ಸದಸ್ಯರ ಬಲಿಷ್ಠ ತಂಡವನ್ನ ರಚನೆ ಮಾಡಿದ್ದಾರೆ. ಇನ್ನು 8 ಜನ ಪ್ರಭಾವಿ ಸಚಿವರು ಆ ತಂಡದಲ್ಲಿ ಇರುವಂತದ್ದು. 18 ತಂಡಗಳಲ್ಲಿ 8 ಜನ ಪ್ರಭಾವಿ ಸಚಿವರನ್ನ ನಿಯೋಜಿಸಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ, ಎಂಬಿ ಪಾಟೀಲ್ ಅವರಿದ್ದಾರೆ, ಇನ್ನು ಶಿವಾನಂದ ಪಾಟೀಲ್, ಶಿವರಾಜ್ ತಂಗಡಗಿ ಅವರು, ಶರಣಬಸಪ್ಪ, ಭೈರತಿ ಸುರೇಶ್ ಅವರಿದ್ದಾರೆ. ಇನ್ನು ರಹೀಂ ಖಾನ್ ಅವರನ್ನ ಕೂಡ ನೇಮಕಗೊಳಿಸಲಾಗಿದೆ. ಅದೇನೇ ಆಗ್ಲಿ ಗೆಲ್ಲಲೇಬೇಕು. ಈ ಉಪಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸೇ ತೀರ್ಬೇಕು ಅಂತ ಡಿಕೆಶಿ ಅಂಡ್ ಟೀಮ್ ತಯಾರಿಯನ್ನ ಮಾಡ್ಕೋತಾ ಇರುವಂತದ್ದು. ಅದೇ ರೀತಿಯಾಗಿ ಕೆಪಿಸಿಸಿ ಕೂಡ ಈ ಒಂದು ಚುನಾವಣೆಯನ್ನ ಗಂಭೀರವಾಗಿ ಪರಿಣಮಿಸಿದೆ. 18 ಜನರು ಇರುವಂತ ತಂಡವನ್ನ ರಚಿಸಿದೆ. ಅದರಲ್ಲಿ 8 ಜನ ಪ್ರಭಾವಿ ನಾಯಕರುಗಳು ಇರುವಂಥದ್ದು. ಹಾಗಾಗಿ ಬಾಗಲಕೋಟೆಯನ್ನ ಗೆಲ್ಲೋದಕ್ಕೆ ಟೀಮ್ ರೆಡಿ ಆಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಒಂದ್ ರೀತಿಯಾಗಿ ನೇತೃತ್ವ ವಹಿಸ್ಕೋತಾರೆ. ಎಂಬಿ ಪಾಟೀಲ್ ಅವರು ಇರ್ತಾರೆ, ಶಿವಾನಂದ್ ಪಾಟೀಲ್ ಅವರು, ಶಿವರಾಜ್ ತಂಗಡಗಿ ಅವರು ಕೂಡ ಇರ್ತಾರೆ. ಸಮಿತಿಯಲ್ಲಿ ಶರಣಬಸಪ್ಪ ಅವರು, ಶಿವರಾಜ್ ತಂಗಡಗಿ ಅವರು ಕೂಡ ಈ ಸಮಿತಿಯಲ್ಲಿ. ಅಂದ್ರೆ ಇವರೆಲ್ಲರೂ ಕೂಡ ಪ್ರಮುಖರು, ಅಂದ್ರೆ ಪ್ರಮುಖ ನಾಯಕರು, ಪ್ರಭಾವಿ ನಾಯಕರುಗಳನ್ನ ತಂಡದಲ್ಲಿ 8 ಜನರನ್ನ ಸೇರಿಸಿರುವಂಥದ್ದು. ನೇತೃತ್ವವನ್ನ ವಹಿಸ್ತಾ ಇರುವಂಥದ್ದು ಸತೀಶ್ ಜಾರಕಿಹೊಳಿ ಅವರು. ರಹೀಂ ಖಾನ್ ಸಚಿವರು ಅವರು ಕೂಡ ಇರ್ತಾರೆ.
ಸೊ ಈ ಬಾರಿ ಬಾಗಲಕೋಟೆಯನ್ನ ಗೆಲ್ಲಲೇಬೇಕು ಅಂತ ಎಲ್ಲಾ ಸಿದ್ಧತೆಗಳನ್ನ ತಯಾರಿಯನ್ನ ಡಿಕೆಶಿ ಅವರು ಮಾಡಿಕೊಂಡಿದ್ದಾರೆ. ದಾವಣಗೆರೆಯನ್ನ ಪ್ರತಿಷ್ಠೆಯ ಕಣವಾಗಿ ಕಾಂಗ್ರೆಸ್ ಸ್ವೀಕರಿಸಿದೆ. ಶಾಮನೂರು ಕ್ಷೇತ್ರವನ್ನ ಹಿಡಿತ ಸಾಧಿಸೋದಕ್ಕೆ ತಂತ್ರವನ್ನ ಹೂಡ್ತಾ ಇದೆ ಕಾಂಗ್ರೆಸ್. ಬರೋಬ್ಬರಿ 16 ಸದಸ್ಯರನ್ನ ಒಳಗೊಂಡಂತ ಸಮಿತಿಯನ್ನ ಕೆಪಿಸಿಸಿ ರಚಿಸಿದೆ. ಅಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ನೇತೃತ್ವ ವಹಿಸ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಈಶ್ವರ್ ಖಂಡ್ರೆ ಅವರು, ಕೃಷ್ಣ ಬೈರೇಗೌಡರು, ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ ಕೂಡ ಇರ್ತಾರೆ. ಕೆಎಚ್ ಮುನಿಯಪ್ಪ ಅವರಿಗೆ ಜವಾಬ್ದಾರಿಯನ್ನ ನೀಡಲಾಗಿದೆ. ಈ ಉಪಚುನಾವಣೆಯಲ್ಲಿ ಯಾವ ಯಾವ ಕ್ಷೇತ್ರಗಳಿದೆ ಅಲ್ವಾ ಇಂಪಾರ್ಟೆಂಟ್ ಅನ್ನಿಸ್ಕೊಳ್ಳುವಂತ ಕ್ಷೇತ್ರಗಳು, ಗೆಲುವನ್ನ ಸಾಧಿಸಲೇಬೇಕು. ಇದೊಂದು ರೀತಿಯಾಗಿ ಕಾಂಗ್ರೆಸ್ಗೆ ಪ್ರತಿಷ್ಠೆ ಈ ಗೆಲುವು ಅನ್ನೋದನ್ನ ಕೆಪಿಸಿಸಿ ಕೂಡ ಸೀರಿಯಸ್ ಆಗಿ ತಗೊಂಡಿದೆ, ಗಂಭೀರವಾಗಿ ತಗೊಂಡಿದೆ. ಬರೋಬ್ಬರಿ 16 ಜನರು ಇರುವಂತ ಸಮಿತಿಯನ್ನ ದಾವಣಗೆರೆಯಲ್ಲಿ ರಚಿಸಿರುವಂತದ್ದು. ಬಾಗಲಕೋಟೆ ಒಂದ್ ರೀತಿಯಾಗಿ ಪ್ರತಿಷ್ಠೆ ಆದ್ರೆ ದಾವಣಗೆರೆಯನ್ನ ಗೆಲ್ಲೋದು ಕೂಡ ಅಷ್ಟರ ಮಟ್ಟಿಗೆ ಪ್ರತಿಷ್ಠಿತವಾಗಿರುವಂತ ಕ್ಷೇತ್ರ, ಗೆಲ್ಲಬೇಕು ಅಲ್ಲೂ ಕೂಡ. ಹಾಗಾಗಿ ಅಲ್ಲೂ ಕೂಡ 16 ಜನರಿರುವಂತ, ಅದರಲ್ಲೂ ಪ್ರಮುಖ ನಾಯಕರುಗಳು 6 ಜನ 8 ಜನ ಇದ್ದಾರೆ. ಇನ್ನು ಬಾಗಲಕೋಟೆ ತಂಡದಲ್ಲಿ 18 ಜನ ಇದ್ರೆ 8 ಜನ ಅಲ್ಲಿ ಪ್ರಮುಖ ನಾಯಕರುಗಳು ಯಾವ ರೀತಿ ಇದ್ದಾರೋ ಅದೇ ರೀತಿಯಾಗಿ ದಾವಣಗೆರೆಯಲ್ಲೂ ಕೂಡ ಜಮೀರ್ ಅಹ್ಮದ್ ಖಾನ್ ಅವರು ಕೂಡ ಸಚಿವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ನೇಮಕ ಮಾಡಲಾಗಿದೆ. ಅವ್ರನ್ನು ಈಶ್ವರ್ ಖಂಡ್ರೆ ಅವರು ಪ್ರಮುಖ ನಾಯಕರು, ಅವರು ಕೂಡ ಕೃಷ್ಣ ಬೈರೇಗೌಡರು ಇವರು ಅಷ್ಟೇನೆ. ಸೊ ದಾವಣಗೆರೆಯಲ್ಲಿ ತಮ್ಮ ಹಿಡಿತವನ್ನ ಸಾಧಿಸ್ಕೋಬೇಕು ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಇದ್ದಾರೆ. 16 ಜನರಲ್ಲಿ ಇಷ್ಟು ಜನ ಏನ್ ಹೇಳ್ತಾ ಇದ್ದೀವಿ ಪ್ರಮುಖರು ಇವರೆಲ್ಲರೂ. ಶರಣ ಪಾಟೀಲ್ ಅವರು, ಸಂತೋಷ್ ಲಾಡ್ ಅವರು ಕೂಡ ಇದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಇದ್ದಾರೆ. ಸೊ ದಾವಣಗೆರೆಯಲ್ಲಿ ಇದಿಷ್ಟು ಜನ ಪ್ರಮುಖ ನಾಯಕರುಗಳು ಇರುವಂತ ಸಮಿತಿ ರಚನೆ ಆಗಿದೆ. ದಾವಣಗೆರೆಯಲ್ಲೂ ಉಪಸಮರ ಗೆಲ್ಲೋದಕ್ಕೆ ಸಕಲ ತಯಾರಿಯು ನಡೆದಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಬಸವರಾಜ್ ಇರ್ತಾರೆ. ಎಸ್ ಬಸವರಾಜ್, ಒಂದ್ ರೀತಿಯಾಗಿ ಪ್ರತಿಷ್ಠೆಯನ್ನ ಪಡ್ಕೊಳ್ಳುವಂತ ಗೆಲುವು ಕಾಂಗ್ರೆಸ್ಗೆ ಇದು. ಅದಕ್ಕೆ ಸಕಲ ತಯಾರಿಯನ್ನಂತೂ ಮಾಡ್ಕೊಂಡಿದ್ದಾರೆ. ಯಾವ ರೀತಿ ವರ್ಕೌಟ್ ಆಗುತ್ತೆ ಇದು ಅಂತ? ಈಗಾಗಲೇ ರಾಜ್ಯದಲ್ಲಿ 2 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ಕೂಡ ಬರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಆ ಒಂದು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನೇ ಒಂದು ಗೆಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ತನ್ನ ಒಂದು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಅದರ ಭಾಗವಾಗಿ ಇದೀಗ 2 ವಿಧಾನಸಭಾ ಕ್ಷೇತ್ರಗಳಿಗೆ ಉಸ್ತುವಾರಿಗಳನ್ನಾಗಿ ಸಚಿವರುಗಳು, MLCಗಳು ಮತ್ತೆ ಪಕ್ಷದ ಮುಖಂಡರು ಕೂಡ ಅಲ್ಲಿ ನೇಮಕ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸಚಿವ RB ತಿಮ್ಮಾಪುರ ಆಗಿರ್ಬೋದು, ಮತ್ತೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಭಂಡಾರಿ ಅವರ ನೇತೃತ್ವದಲ್ಲಿ ಸುಮಾರು 15 ಜನರನ್ನು ಒಳಗೊಂಡಿರ್ತಕ್ಕಂತಹ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿರ್ತಕ್ಕಂಥದ್ದು. ಸಚಿವ ಸತೀಶ್ ಜಾರಕಿಹೊಳಿ ಅವರು, ಸಚಿವ MB ಪಾಟೀಲ್, ಶಾಸಕ ನಾಡಗೌಡ, ಏನು ಕಾಶ್ಯಪ್ನವರ್ ಸೇರಿದಂತೆ 15 ಜನರನ್ನು ಕೂಡ ಅದರಲ್ಲಿ ಉಸ್ತುವಾರಿಗಳನ್ನಾಗಿ ಕೂಡ ನೇಮಕ ಮಾಡಿರ್ತಕ್ಕಂಥದ್ದು. ಅವರು ಕೂಡಲೇ ಅದೀಗ ಅಲ್ಲಿ ಯಾವ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು, ಮತ್ತೆ ಅಲ್ಲಿ ಅಭ್ಯರ್ಥಿಯನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಏನೆಲ್ಲ ತಂತ್ರಗಾರಿಕೆ ಹೂಡಬೇಕು ಅವನ್ನೆಲ್ಲವನ್ನು ಕೂಡ ಮಾಡಬೇಕು ಅನ್ನುವಂಥದ್ದನ್ನ ಈಗಾಗಲೇ ಕೆಪಿಸಿಸಿ ಕೂಡ ಅವರಿಗೆ ಜವಾಬ್ದಾರಿಯನ್ನು ಕೂಡ ವಹಿಸಿರ್ತಕ್ಕಂಥದ್ದು. ಅದರ ಜೊತೆಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಉಸ್ತುವಾರಿಗಳನ್ನಾಗಿ ಕೂಡ ನೇಮಕ ಕೂಡ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಕೆಪಿಸಿಸಿಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಭಂಡಾರಿ ಅವರನ್ನು ಕೂಡ ನೇಮಕ ಮಾಡಿರ್ತಕ್ಕಂಥದ್ದು. ಎಸ್ ಮಲ್ಲಿಕಾರ್ಜುನ್, ಕೆಎಚ್ ಮುನಿಯಪ್ಪ, ಜಮೀರ್ ಅಹ್ಮದ್ ಖಾನ್, ಈಶ್ವರ್ ಖಂಡ್ರೆ, ಕೃಷ್ಣ ಬೈರೇಗೌಡ ಸೇರಿದಂತೆ 16 ಜನರನ್ನ ಒಳಗೊಂಡಿರ್ತಕ್ಕಂಥವರನ್ನು ಕೂಡ ನೇಮಕ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಗಾಯತ್ರಿ 2 ವಿಧಾನಸಭಾ ಕ್ಷೇತ್ರ ಅಂದ್ರೆ ಈಗ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಪಿಸಿ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ವಸಂತ್ ಕುಮಾರ್ ಅವರ ಒಂದು ಉಸ್ತುವಾರಿಗಳು ಕೂಡ ಕೊಟ್ಟಿರ್ತಕ್ಕಂಥದ್ದು. ಸುಮಾರು 2 ವೀಕ್ಷಕರು ಏನಿದ್ದಾರೆ ಸದಸ್ಯರು ತಮ್ಮ ಒಂದು ಅಲ್ಲಿರ್ತಕ್ಕಂಥ ಬ್ಲಾಕ್ ಅಧ್ಯಕ್ಷರಾಗಿರ್ಬೋದು, ಒಂದು ಸ್ಥಳೀಯ ಕಾಂಗ್ರೆಸ್ ಪಕ್ಷ ಮುಖಂಡರಾಗಿರ್ಬೋದು, ಅವ್ರ ಜೊತೆ ಚರ್ಚೆ ನಡೆಸಿ ಸೂಕ್ತ ಒಂದು ವರದಿಯನ್ನ ಕೆಪಿಸಿಸಿ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಆದೇಶ ಕೂಡ ಹೊರಡಿಸಿರ್ತಕ್ಕಂಥದ್ದು. ಗಾಯತ್ರಿ, ಎಸ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್.
ಎಸ್, ಬಾಗಲಕೋಟೆ ಜೊತೆಗೆ ದಾವಣಗೆರೆ ಈ ಒಟ್ಟಾರೆಯಾಗಿ ಉಪಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸೇ ತೀರ್ಬೇಕು ಅಂತ ಎಲ್ಲಾ ರೀತಿಯಾದಂತ ರಣತಂತ್ರವನ್ನ ಹೂಡ್ತಾ ಇರುವಂತದ್ದು ಕಾಂಗ್ರೆಸ್. ಇದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿದೆ.